ಹಲೋ ವಿದ್ಯಾರ್ಥಿಗಳೇ, ತ್ರಿಕೋನಗಳ ಬಗ್ಗೆ ನಿಮಗೆ ಕೆಲವು ವಿಷಯಗಳನ್ನು ತಿಳಿದಿರುವಾಗ ಅವುಗಳನ್ನು ಹೇಗೆ ರಚಿಸುವುದು ಎಂದು ಎಂದಾದರೂ ಯೋಚಿಸಿದ್ದೀರಾ? ನಿಮ್ಮ ಕ್ಯಾಂಪಿಂಗ್ ಸಹಾಯಕ್ಕಾಗಿ ನೀವು ಟೆಂಟ್ ಅನ್ನು ನಿರ್ಮಿಸಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ ಮತ್ತು ನಿರ್ದಿಷ್ಟ ಕೋನಗಳು ಮತ್ತು ಅಡ್ಡ ಉದ್ದಗಳೊಂದಿಗೆ ಅನನ್ಯ ಆಕಾರವನ್ನು ಹೊಂದಲು ನೀವು ಬಯಸುತ್ತೀರಿ. ಈ ವಿಡಿಯೋದಲ್ಲಿ ತ್ರಿಕೋನಗಳನ್ನು ನಿರ್ಮಿಸಲು ಪ್ರೊಟ್ರಾಕ್ಟರ್, ರೂಲರ್ ಮತ್ತು ದಿಕ್ಸೂಚಿಯನ್ನು ಬಳಸಿಕೊಂಡು ನಾವು ತಂಪಾದ ತಂತ್ರವನ್ನು ಕಲಿಯುತ್ತೇವೆ. ನಿಮ್ಮ ಕನಸಿನ ಗುಡಾರವನ್ನು ನಿರ್ಮಿಸುವಂತೆಯೇ ನಾವು ಬೇಸ್ ಕೋನ ಮತ್ತು ಇತರ ಎರಡು ಬದಿಗಳ ಮೊತ್ತವನ್ನು ತಿಳಿದುಕೊಳ್ಳುವ ಮೂಲಕ ತ್ರಿಕೋನಗಳನ್ನು ನಿರ್ಮಿಸುತ್ತೇವೆ. ನೈಜ ಪ್ರಪಂಚದ ಉದಾಹರಣೆಗಳೊಂದಿಗೆ ಜ್ಯಾಮಿತಿಯನ್ನು ಜೀವಕ್ಕೆ ತರಲು ಸಿದ್ಧರಾಗಿ. ಕಲಿಕೆಯ ಫಲಿತಾಂಶಗಳು. ಈ ಪಾಠದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: ನಿರ್ದಿಷ್ಟಪಡಿಸಿದ ಬೇಸ್ಗಳು, ಕೋನಗಳು ಮತ್ತು ಅಡ್ಡ ಉದ್ದಗಳೊಂದಿಗೆ ತ್ರಿಕೋನಗಳನ್ನು ನಿರ್ಮಿಸಿ. ನೈಜ ಪ್ರಪಂಚದ ಉದಾಹರಣೆಗಳನ್ನು ಬಳಸಿಕೊಂಡು ತ್ರಿಕೋನಗಳನ್ನು ನಿರ್ಮಿಸುವ ಹಂತದ ಪ್ರಕ್ರಿಯೆಗಳನ್ನು ಅರ್ಥ ಮಾಡಿಕೊಳ್ಳಿ. ನಿರ್ಮಾಣಗಳಲ್ಲಿ ಕೋನಗಳು ಮತ್ತು ಅಡ್ಡ ಉದ್ದಗಳನ್ನು ಕುಶಲತೆಯಿಂದ ಜ್ಯಾಮಿತಿ ಕೌಶಲ್ಯಗಳನ್ನು ಹೆಚ್ಚಿಸಿ. ಪ್ರಮುಖ ಪದಗಳು: ತ್ರಿಕೋನ, ಬೇಸ್, ಕೋನ, ಉದ್ದಗಳು, ರೇ, ಕೋನ ಮಾಪನ, ಲೈನ್ ಸೆಗ್ಮೆಂಟ್, ಛೇದಕ ಬಿಂದು, ಮಧ್ಯಬಿಂದು, ಲಂಬವಾಗಿ. ಹಂತದ ಕಾರ್ಯವಿಧಾನವನ್ನು ನೋಡೋಣ. ಬೇಸ್ ಒಂದು ಬೇಸ್ ಕೋನ ಮತ್ತು ಇತರ ಎರಡು ಬದಿಗಳ ಉದ್ದಗಳ ಮೊತ್ತವನ್ನು ನೀಡಿದಾಗ ಸ್ಕೆಲಿನ್ ತ್ರಿಕೋನವನ್ನು ನಿರ್ಮಿಸಿ. ಹಂತ 1. ತ್ರಿಕೋನದ ತಲವನ್ನು ಪ್ರತಿನಿಧಿಸಲು ಬಿಸಿ ನೇರ ರೇಖೆಯ ಭಾಗವನ್ನು ಎಳೆಯಿರಿ. ಹಂತ 2. ಬಿ ಹಂತದಲ್ಲಿ ಕೊಟ್ಟಿರುವ ಕೋನ XBC ಅನ್ನು ಅಳೆಯಲು ಮತ್ತು ಗುರುತಿಸಲು ಪ್ರೊಟ್ರಾಕ್ಟರ್ ಅನ್ನು ಬಳಸಿ. ಈ ಬಿಂದುವನ್ನು X ಎಂದು ಲೇಬಲ್ ಮಾಡಿ. ಹಂತ 2. ರೂಲರ್ ಅನ್ನು ಬಳಸಿ ಇತರ ಎರಡು ಬದಿಗಳ ಉದ್ದಗಳ ಮೊತ್ತವನ್ನು ಎಳೆಯಿರಿ. AB ಪ್ಲಸ್ AC. ಹಂತ 4. ಬಿ ಬಿಂದುವಿನಿಂದ ಕಿರಣ BX ಅನ್ನು ವಿಸ್ತರಿಸಿ ಮತ್ತು ಈ ಕಿರಣದಲ್ಲಿ D ಬಿಂದುವನ್ನು ಗುರುತಿಸಿ. ಆದರೆ BD AB ಪ್ಲಸ್ AC ಸಮಾನವಾಗಿರುತ್ತದೆ. ಹಂತ 5. ಲೈನ್ ಸೆಗ್ಮೆಂಟ್ BC ಅನ್ನು ರೂಪಿಸಲು D ಮತ್ತು C ಬಿಂದುಗಳನ್ನು ಸೇರಿಸಿ. ಹಂತ 6. CDಯ ಲಂಬ ದ್ವಿಭಾಜಕವನ್ನು ಸೆಳೆಯಲು ದಿಕ್ಸೂಚಿ ಬಳಸಿ. ಈ ಆರ್ಕ್ಗಳು CDಯಲ್ಲಿ ಅರ್ಧದಷ್ಟು ಉದ್ದಕ್ಕಿಂತ ಹೆಚ್ಚಿನ ತ್ರಿಜ್ಯವನ್ನು ಹೊಂದಿರಬೇಕು. ಈ ಆರ್ಕ್ಗಳ ಛೇದಕವು CDಯ ಮಧ್ಯಬಿಂದುವನ್ನು ನಿರ್ಧರಿಸುತ್ತದೆ.
ಹಂತ 7. ಈ ಮಧ್ಯಬಿಂದುವಿನ ಮೂಲಕ ಸಿಡಿಗೆ ಲಂಬವಾಗಿರುವ ರೇಖೆಯನ್ನು ಎಳೆಯಿರಿ ಮತ್ತು ಬಿಡಿಯೊಂದಿಗೆ ಛೇದಕವನ್ನು ಎ ಎಂದು ಗುರುತಿಸಿ. ಹಂತ 8. ರೇಖೆಯ ಎಸಿಯನ್ನು ಎಳೆಯುವ ಮೂಲಕ ತ್ರಿಕೋನವನ್ನು ಸಂಪೂರ್ಣಗೊಳಿಸಲು ಎ ಮತ್ತು ಸಿ ಬಿಂದುಗಳನ್ನು ಸೇರಿಸಿ. ಹಂತ 9. ತ್ರಿಕೋನ ಎಬಿಸಿಯನ್ನು ಪೂರ್ಣಗೊಳಿಸಲು ಎ, ಬಿ ಮತ್ತು ಸಿ ಬಿಂದುಗಳನ್ನು ಸೇರಿಸಿ. ಈಗ ನೀವು ನೀಡಿದ ಬೇಸ್ ಕೋನ ಮತ್ತು ಇತರ ಎರಡು ಬದಿಗಳ ಉದ್ದಗಳ ಮೊತ್ತದೊಂದಿಗೆ ಅಗತ್ಯವಿರುವ ತ್ರಿಕೋನ ಎಬಿಸಿಯನ್ನು ಯಶಸ್ವಿಯಾಗಿ ನಿರ್ಮಿಸಿದ್ದೀರಿ. ಒಂದು ಉದಾಹರಣೆಯನ್ನು ನೋಡೋಣ. ಎಬಿಸಿ ತ್ರಿಕೋನವನ್ನು ನಿರ್ಮಿಸಿ ಅದರಲ್ಲಿ ಬಿಸಿ = 7 ಸೆಂಟಿಮೀಟರ್, ಆಂಗಿಲ್ ಬಿ = 75 ಡಿಗ್ರಿ ಮತ್ತು ಎಬಿ ಪ್ಲಸ್ ಎಸಿ = 13. ಹಂತ 1. 7 ಸೆಂಟಿಮೀಟರ್ ಅಳತೆಯ ಬಿಸಿಯ ರೇಖೆಯ ಭಾಗವನ್ನು ಎಳೆಯಿರಿ. ಇದು ತ್ರಿಕೋನ ಎಬಿಸಿಯ ಆಧಾರವಾಗಿರುತ್ತದೆ. ಹಂತ 2. ಬಿಂದುವಿನಲ್ಲಿ ಪ್ರೊಟ್ರಾಕ್ಟರ್ ಅನ್ನು ಬಳಸಿಕೊಂಡು 75 ಡಿಗ್ರಿ ಕೋನಗಳನ್ನು ಎಳೆಯಿರಿ ಮತ್ತು ಗುರುತಿಸಿ. ಈ ಕೋನದ ದಿಕ್ಕಿನಲ್ಲಿ ಕಿರಣ ಬಿಎಕ್ಸ್ ಅನ್ನು ಎಳೆಯಿರಿ. ಹಂತ 3. ಇತರ ಎರಡು ಬದಿಗಳ ಉದ್ದಗಳ ಮೊತ್ತವನ್ನು ಅಳೆಯಲು ದಿಕ್ಸೂಚಿ ಬಳಸಿ. ಎಬಿ ಪ್ಲಸ್ ಎಸಿ = 13 ಸೆಂಟಿಮೀಟರ್. ಹಂತ 4. ದಿಕ್ಸೂಚಿಯನ್ನು ಬಿ ಬಿಂದುವಿನಲ್ಲಿ ಇರಿಸಿ ಮತ್ತು ಕಿರಣ ಬಿಎಕ್ಸ್ ನೊಂದಿಗೆ ಛೇದಿಸುವ ಚಾಪವನ್ನು ಎಳೆಯಿರಿ. ಈ ಛೇದಕ ಬಿಂದುವನ್ನು ಡಿ ರೇಖಾಚಿತ್ರ ಎಂದು ಲೇಬಲ್ ಮಾಡಿ. ಹಂತ 5. ಲೈನ್ ಸೆಗ್ಮೆಂಟ್ ಬಿಸಿಯನ್ನು ರೂಪಿಸಲು ಡಿ ಮತ್ತು ಸಿ ಬಿಂದುಗಳನ್ನು ಸಂಪರ್ಕಿಸಿ. ಹಂತ 6. ಸಿಡಿಯ ಲಂಬ ದ್ವಿಭಾಜಕವನ್ನು ಸೆಳೆಯಲು ದಿಕ್ಸೂಚಿ ಬಳಸಿ. ಈ ಆರ್ಕ್ಗಳು ಸಿಡಿಯ ಅರ್ಧದಷ್ಟು ಉದ್ದಕ್ಕಿಂತ ಹೆಚ್ಚಿನ ತ್ರಿಜ್ಯವನ್ನು ಹೊಂದಿರಬೇಕು. ಈ ಆರ್ಕ್ಗಳ ಛೇದಕವು ಸಿಡಿಯ ಮಧ್ಯಬಿಂದುವನ್ನು ನಿರ್ಧರಿಸುತ್ತದೆ. ಹಂತ 7. ರೇಖೆಯ ಎಸಿಯನ್ನು ಎಳೆಯುವ ಮೂಲಕ ತ್ರಿಕೋನವನ್ನು ಸಂಪೂರ್ಣಗೊಳಿಸಲು ಎ ಮತ್ತು ಬಿ ಬಿಂದುಗಳನ್ನು ಸೇರಿಸಿ. ಹಂತ 8. ನಿರ್ಮಾಣವು ಪೂರ್ಣಗೊಂಡಿದೆ ಮತ್ತು ತ್ರಿಕೋನ ಎಬಿಸಿಯನ್ನು 75 ಡಿಗ್ರಿಗಳಷ್ಟು ಕೋನ ಬಿ ಸೈಡ್ ಬಿಸಿ ಅಳತೆ 7 ಸೆಂಟಿಮೀಟರ್ ಮತ್ತು ಎಬಿ ಮತ್ತು ಎಸಿ ಬದಿಗಳ ಉದ್ದದ ಮೊತ್ತವು 13 ಸೆಂಟಿಮೀಟರ್ಗೆ ಸಮಾನವಾಗಿರುತ್ತದೆ. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಎಬಿಸಿ ತ್ರಿಕೋನವನ್ನು ನಿರ್ಮಿಸಿ ಅದರಲ್ಲಿ ಬಿಸಿ = 9 ಸೆಂಟಿಮೀಟರ್, ಆಂಗಿಲ್ ಬಿ = 45 ಡಿಗ್ರಿ ಮತ್ತು ಎಬಿ ಪ್ಲಸ್ ಎಸಿ = 14 ಸೆಂಟಿಮೀಟರ್. ಹಂತ 1.
9 ಸೆಂಟಿಮೀಟರ್ ಅಳತೆಯ ಬಿಸಿಯನ್ನು ಎಳೆಯಿರಿ. ಇದು ತ್ರಿಕೋನ ಎಬಿಸಿಯ ಆಧಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಹಂತ 2. ಬಿ ಹಂತದಲ್ಲಿ ಪ್ರೊಟ್ರಾಕ್ಟರ್ ಬಳಸಿ 45 ಡಿಗ್ರಿ ಕೋನವನ್ನು ಅಳೆಯಿರಿ ಮತ್ತು ಗುರುತಿಸಿ ಈ ಕೋನದ ದಿಕ್ಕಿನಲ್ಲಿ ಕಿರಣ BX ಅನ್ನು ಎಳೆಯಿರಿ. ಹಂತ 3. 14 ಸೆಂಟಿಮೀಟರ್ ದೂರವನ್ನು ಅಳೆಯಲು ದಿಕ್ಸೂಚಿ ಬಳಸಿ. ದಿಕ್ಸೂಚಿಯನ್ನು ಬಿ ಬಿಂದುವಿನಲ್ಲಿ ಇರಿಸಿ ಮತ್ತು ಕಿರಣ BX ನೊಂದಿಗೆ ಛೇದಿಸುವ ಚಾಪವನ್ನು ಎಳೆಯಿರಿ. ಈ ಛೇದಕ ಬಿಂದುವನ್ನು ಡಿ ಎಂದು ಲೇಬಲ್ ಮಾಡಿ. ಹಂತ 4. ಲೈನ್ ಸೆಗ್ಮೆಂಟ್ DC ಅನ್ನು ರೂಪಿಸಲು ಡಿ ಮತ್ತು ಸಿ ಬಿಂದುಗಳನ್ನು ಸಂಪರ್ಕಿಸಿ. ಹಂತ 5. ಸಿಡಿಯ ಲಂಬ ದ್ವಿಭಾಜಕವನ್ನು ಸೆಳೆಯಲು ದಿಕ್ಸೂಚಿ ಬಳಸಿ. ಈ ಆರ್ಕ್ಗಳು ಸಿಡಿಯ ಅರ್ಧದಷ್ಟು ಉದ್ದಕ್ಕಿಂತ ಹೆಚ್ಚಿನ ತ್ರಿಜ್ಯವನ್ನು ಹೊಂದಿರಬೇಕು. ಈ ಆರ್ಕ್ಗಳ ಛೇದಕವು ಸಿಡಿಯ ಮಧ್ಯಬಿಂದುವನ್ನು ನಿರ್ಧರಿಸುತ್ತದೆ. ಹಂತ 6. ಈ ಮಧ್ಯಬಿಂದುವಿನ ಮೂಲಕ ಸಿಡಿಗೆ ಲಂಬವಾಗಿರುವ ರೇಖೆಯನ್ನು ಎಳೆಯಿರಿ ಮತ್ತು ಬಿಡಿಯೊಂದಿಗೆ ಛೇದಕವನ್ನು ಎ ರೇಖಾಚಿತ್ರವಾಗಿ ಗುರುತಿಸಿ. ಹಂತ 7. ರೇಖೆಯ ಎಸಿಯನ್ನು ಎಳೆಯುವ ಮೂಲಕ ತ್ರಿಕೋನವನ್ನು ಸಂಪೂರ್ಣಗೊಳಿಸಲು ಎ ಮತ್ತು ಸಿ ಬಿಂದುಗಳನ್ನು ಸೇರಿಸಿ. ಹಂತ 8. ನಿರ್ಮಾಣವು ಸಂಪೂರ್ಣಗೊಂಡಿದೆ ಮತ್ತು ತ್ರಿಕೋನ ABC ಅನ್ನು 45 ಡಿಗ್ರಿಗಳಷ್ಟು ಕೋನ ಬಿ ಸೈಡ್ BC 9 ಸೆಂಟಿಮೀಟರ್ ಅಳತೆಯೊಂದಿಗೆ ಮತ್ತು AB ಮತ್ತು AC ಬದಿಗಳ ಉದ್ದದ ಮೊತ್ತವು 14 ಸೆಂಟಿಮೀಟರ್ಗೆ ಸಮಾನವಾಗಿರುತ್ತದೆ.